ಹೆಣ್ಣು ಬಡತನದಲ್ಲಿದ್ರು ಪರವಾಗಿಲ್ಲ, ಒಂದೊಳ್ಳೆ ಹುಡುಗಿ ನೋಡೋಣ. ಅವಳು ನೋಡುವ. ಹುಡುಗನ ವಯಸ್ಸು 30 ಆಗದ. 30. ಬಡತನದ ಹೆಣ್ಣು ಮಕ್ಳು ಅಂತ ಸಿಗ್ತವೆ, ಆದ್ರೆ ಅವು ಸಹಾಯಕ್ಕೆ ಡಿಮ್ಯಾಂಡ್ ಮಾಡ್ತವೆ. ಹುಡುಗ ಗೌರ್ಮೆಂಟ್ ಕೆಲಸದವ ಆಗಿರ್ಬೇಕು, ಇನ್ನು ಪ್ರೈವೇಟ್ ಕೆಲಸದಲ್ಲಿ ಇದ್ರೆ 40 ರಿಂದ 50 ಸಾವಿರ ಸಂಬಳ ಬರಬೇಕು. ಇನ್ನು ರೈತನ ಮಗ ಆದ್ರಂತೂ ಅವು ಒಪ್ಪುವುದೇ ಇಲ್ಲ. 4-5 ವರ್ಷದಿಂದಾನೇ ಮದುವೆ ಆಗುವಂತ ಪಡ್ಕಂಡಿ, ನನ್ ಮಾತೆಲ್ಲಿ ಕೇಳ್ದನು ಇವ. ನೀವೆಂತಕ್ಕೆ ಮದ್ವೆ ಆಗ್ಲಿಲ್ಲ? ಮದುವಾ ಮನ ತುಂಬಾ ಸಾಲ ಮಾಡಿಕೊಂಡು ಮದುವೆ ಆಗೋ ಹೆಂಗೆ ಮದುವೆ ಆಗ್ಲಿ? ಮದುವಾಗಿ ಹೆಂಡತಿ ಮಕ್ಕಳು ನೋಡ್ಕರ ಇಲ್ಲ ಸಾಲ ತೀರಿಸ್ಲೆ? ಈ ಸಾಲದ ನರಕದಲ್ಲಿ ನೀ ಕಷ್ಟಪಟ್ಟಿರೋ ಸಾವು ಕಣವ. ನಮ್ಮಟ್ಟಿಗೆ ಬರ ಹೆಣ್ಮಗಳು ಕಷ್ಟ ಗೊತ್ತಾಗೋದು ಬೇಡ. ಅದಕ್ಕೆ ನಾ ಮದುವೆ ಆಗೋದ್ರ ಸಾಲ ತೀರಿಸ್ಬಿಟ್ಟೆ ಮದುವೆ ಆಗೋದು. ಹಾಗಾದ್ರೆ ನಿಮ್ಮ ಶಾಲಾ ಮುಗ್ದಿದ್ಯಾ ಅಂತ? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಣ್ಣ, ಸಾಲ ಎಲ್ಲಿ ತೀರುತ್ತೆ? ಸಾಲನೂ ತೀರಲ್ಲ, ಈ ಕಡೆ ಸಾವು ಬರಲ್ಲ. अरे बाप रे! बाप रे! ಅಪ್ಪ, ಟೇಬಲ್ ಮೇಲೆ 10 ರೂಪಾಯಿ ತಗೊಳ್ಳೆ. ಏಯ್, ಆ 10 ರೂಪಾಯಿನ ಬಿಕ್ಸಿದ್ರು ಒಂದು ಬಡಕ್ ಮಡಗಿರೋದು ಮಡಗು ಅಲ್ಲೇ. ಅಣ್ಣ ಜಾಕಣ್ಣಿಗೆ ಒಂದು ಫೋನ್ ಮಾಡಿ. ಹೇಳ ಮಗ. ಎಲ್ಲಿದ್ದೀರ ಮಗ? ಇಲ್ಲೇ ಮನೇಲಿ ಇದ್ದೀವಿ ಒಬ್ನಿಯ. ಅಪ್ಪವೆಲ್ಲ ಹೊರಗಡೆ ಹೋಗಾರ. ಎಲ್ಲೋಗಿದಾರಲ್ಲ? ನಂಗೆ ಹೆಣ್ಣು ನೋಡಕ್ ಹೋಗಾರ. ಹೆಣ್ಣು ನೋಡಕ್ ಹೋಗಿದಾರೋ? ಇನ್ನೇನಪ್ಪ ಹೊಡೆದಿಲ್ಲ ಚಾನ್ಸ. ಮದುವೆ ಆದ್ಮೇಲೆ ಹಟ್ಟಿನ ಈಚೆಗೆ ಬರಲ್ಲ. ಮಲಗಿದ್ದ ಗಂಡನ ಸೊಂಟ ಕೊಲ್ಲಿಸಿಯೇ ಬಿಟ್ಟಳೋ ಹೆಂಡತಿ. ಈ ಸೌಂಡ್ ಕಡಿಮೆ ಮಾಡುವಂತಿದ್ದಕ್ಕೆ ಗಂಡನನ್ನೇ ಚುಚ್ಚಿ ಕೊಂದಿದ್ದಾಳೆ ಹೆಂಡತಿ. ತನ್ನ ಗಂಡ ಕಪ್ಪಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ಅವನನ್ನೇ ಹತ್ಯೆ ಮಾಡಿಸಿದ್ದಾಳೆ ಈ ಕಿರಾತಕಿ. ಆಂಟಿಗಳ ಎಸ್ಕೆ, ಅಂಕಲ್ಗಳ ಪರದಾಟ. ತನ್ನ ಪ್ರಿಯಕರನ ಸಹಾಯದಿಂದ ತನ್ನ ಪತಿಯನ್ನ ಕೊಂದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಿಂಡನಲ್ಲವೇ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲ ಅವ್ವ, ನಂಗೆ ಹೆಣ್ಣು ನೋಡೋದ್ ಬೇಡ, ವಾಪಸ್ ಬಂದ್ಬಿಡಿ. ಅದೇ ಕಕುಸು ನಂಗೆ ಬೇಡ, ಅಲ್ಲ ಮದ್ವನೇ ಆಗಲ್ಲ. ಸಿಂಗಲಾಗೆ ಸಾಯೋದು. ದಾರ ಮುಹೂರ್ತ 3-5. ಅಪ್ಪ ರಿಸಲ್ಟ್ ಬತ್ತಕಪ್ಪ. ಫೇಲ್ ಆಗ್ಬಿಟ್ಟಿನಿ. ಫೇಲ್ ಆಗ್ಬೋದ? ಅಯ್ಯ ಬುಡ್ಲ ಮಗ, ಇನ್ನೊಂದ್ಸಲ ಕಟ್ಟಿ ಪಾಸ್ ಮಾಡ್ಕಳೆ. ಫೇಲ್ ಆಗೋದು ಒಂದು ಜೀವನದಲ್ಲಿ ಪಾಠ ಕಲ್ತಂಗ. ಫೇಲ್ ಆದವ್ರೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋದು. ಬಿಡು, ತಲೆ ಕೆಡಿಸ್ಕೊಬೇಡ ಜಾಸ್ತಿ. ಲವ್ ಮಾದೇವ. ಓ ಬಲ ಕೂತ್ಕ. ರಿಸಲ್ಟ್ ಬಂತಂತಲ್ಲ, ನನ್ನ ಗಂಡು ಪಾಸ್ ಆಯ್ತು ಕಲ, ನಿನ್ ಗಂಡು ಫೇಲ್ ಆಗೋಯ್ತಂತ. ಹಂಗೂ ಸ್ವೀಟ್ ತರವಂತ ಅನ್ಕಂಡು ನಿನ್ ಗಂಡು ಫೇಲ್ ಆಗಿರೋದಕ್ಕ ನೀ ತಿಂದೇ ಇಲ್ವೋ ಅನ್ಬಿಟ್ಟು ತರನಿಲ್ಲ. ಹಂಗನ್ಬಿಟ್ಟು ನಿನ್ ಗಂಡ್ಗೆ ಹಿಡ್ಕೊ ಹೊಡೆಯೋದು ಬಿಡೋದು ಮಾಡ್ಬಿಡಕಲ್ಲ. ನಾನು ಬೇರೆಯವ್ರಿಗೆ ಸ್ವೀಟ್ ಕೊಡೋಕೆ ಹೋಗ್ಬೇಕು, ನಾ ಬರ್ತೀನಿ. ಫೇಲ್ ಆದ ಅನ್ಬಿಟ್ಟು ನಿನ್ ಗಂಡ್ಗೆ ಹಿಡ್ಕೊ ಹೊಡ್ಗಿಡ್ದ್ಬಿಟ್ಟೆ. ಹೊಡಿಬಿಡಕಲ್ಲ, ಹೊಡಿಬಿಡ.
ಓದು 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 ಅಂತ ನಿಂತಿಕ್ಕಿಲ್ಲ ಓದು ಇಂಥ ಮಕ್ಳಿಗೆಲ್ಲ ಮಾತು ಕೇಳಾಗ್ತಿದೆ ಎಲ್ಲ ಮಾಡ್ಬಿಟ್ಟಿಲ್ಲ ಓದು 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 ಅವ ವಾವ್ ನನ್ ಚಡ್ಡಿ ಅಲ್ಲೇವಾ ಅಲ್ಲೇ ಒಗ್ಗರಣೆಕಿ ನೀನ್ ನೋಡು ಕುಸು ಇಲ್ಲ ನೋಡು ಬೈಲೆ ಇಲ್ಲ ಹ್ಮ್ ಬೆಳಗ್ಗೆ ತಾನೆ ಇಲ್ಲೇ ಒಣಗಾಕಿದ್ನಲ್ಲ ಆಗ್ಲೇ ಅದ್ ಯಾವ ಮುಳ್ಳು ಎತ್ಕೋದ ಒಂದ್ ಗಳಕ್ನೆ ಮಂಗ್ರ ಮಾಯ ಮಾಡ್ಬಿಟ್ಟಾಳಲ್ಲ ಅದ್ ಯಾವಳ ಮೀ ನನ್ ಗಂಟೆಡಿ ಎತ್ಕೋಗಿರವ ಕಳ್ಳನ್ ಸೌಂತೆ ಬಾ ನಿನ್ ಅವ ಹಿಂಗ್ ಕೇಳಿದ್ರೆ ಕೊಟ್ಟಾರ ನಾ ಕೇಳ್ತೀನಿ ಬಾ ಸುಮ್ನ ಯಾರ್ ನನ್ ಚಡ್ಡಿ ಕದ್ದದ್ದು ಯಾರ್ ನನ್ ಚಡ್ಡಿ ಕದ್ದದ್ದು ಬಿಳಿದು ಅಲ್ಲ ಕರಿದು ಅಲ್ಲ ಪಟ್ಟ ಪಟ್ಟಿದ್ದು ಅದನ್ ಯಾರ್ ಕದ್ದದ್ದು ಅದನ್ ಯಾರ್ ಕದ್ದದ್ದು ಅದನ್ ಯಾರ್ ಕದ್ದದ್ದು ನಿಲ್ಸು ಮುದವೆ ಹಿಂಗ್ ಕೇಳಿದ್ರ ಕೊಟ್ಟಾರ ಅದ್ಯಾ ನನ್ ಸಾವಂತೀರ ಮೀ ನನ್ ಗಂಟೆಡಿ ಎತ್ಕೋಗಿರೋರು ಚೆಡಿನೂ ಕಂಡೆ ನಿಂತಿದಾರೆ ಬಾರ್ಗೆಟ್ ನನ್ ಸಾವಂತೀರಾ ಇದು ಆಕ್ಚುಲಿ ಚೆನ್ನಾಗಿ ಅಕ್ಕ ಅಂದ್ರ ಅಣ್ಣ ಅಂದ್ರ ತಮ್ಮ ಅಂದ್ರ ನನ್ನ ಹತ್ರ ಬರೀ 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ಜೀವನ ಪೂರ್ತಿ ಕುಂತ್ಕ ತಿನ್ಬೋದು ಬನ್ನಿ ಅಣ್ಣ ಬನ್ನಿ ಅಕ್ಕ ನನ್ನ ಹತ್ರ ಬರೀ 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ಜೀವನ ಪೂರ್ತಿ ಕುಂತ್ಕ ತಿನ್ಬೋದು ಲೋ ಅದೇನ 500 ರೂಪಾಯಿ ಅಂತಾನಲ್ಲ ಬಾ ಅದೇನ ಕೇಳ ಏನಣ್ಣ ಬರೀ 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಜೀವನ ಪೂರ್ತಿ ಕೂತ್ಕ ತಿನ್ಬೋದಾ ಅದ ಹೆಂಗೇನ 500 ರೂಪಾಯಿ ಕೊಡೋಣ ಹೇಳ್ತೀನಿ ಜೀವನ ಪೂರ್ತಿ ಕುಂತ್ಕ ತಿನ್ಬೋದು ಯಾರಣ್ಣ ಇಷ್ಟೊತ್ತಲ್ಲಿ ಯಾರಾದ್ರೂ ಬರ್ತಿರ್ತಾರ ಇದೇ ಭಾನುವಾರ ನನ್ ಮದ್ವ ಒಳಗ್ ಬನ್ನಿ ಒಳಗ್ ಬರ್ದಂಗಿರ್ಲಿ ಕೇಳ್ಬಾರ್ದು ಅನ್ಕಂಡು ಆದ್ರೂ ಕೇಳ್ತಾವ್ನಿ ಕಂಡೀಷನ್ ಹಂಗದ ಎಷ್ಟೆಷ್ಟು ಮೂವಿ ಮಾಡ್ದಾರಿ ನಾವ್ ಎಲ್ರಿಗೂ 51 ಮಾಡೋದು ಅಣ್ಣ ಇವಾಗ 101 ಕೊಡೋದು ಗ್ಯಾಸ್ ಸಿಗದಿರೋದ್ಕೋಸ್ಕರ ಎಲ್ಲ ರೇಟು ಜಾಸ್ತಿ ಆಗ್ತದ ನೀನ್ 50 ರೂಪಾಯಿ 100 ರೂಪಾಯಿನ ಹಿಂಗ್ ಮಾಡ್ಬಿಟ್ಟು ನಿಂತಿ ಕೆಟ್ಕೆ ಬಿಡು ಲವ್ ಹೆಂಗಿದೆ ಇಲ್ಲ ಚೆನ್ನಾಗಿಲ್ಲ ಏನಿಲ್ಲ ಹಾಸ್ಪಿಟ್ಲ್ ಕಡೆ ಬರೋದು ಅಪರೂಪ ಆಗೋಯ್ತು ನಾ ದಿನ ಹಾಸ್ಪಿಟ್ಲ್ ಬರ್ಬೇಕು ಅಂದ್ರೆ ನಿಂಗೋಸ್ಕರ ಕಾಯಿಲೆ ಬರ್ಸ್ಕೊಂಡ್ ಬರ್ಲೆ ಒಂದ್ ನಿಮಿಷ ಇರು ತೋರ್ಸ್ಲ ಅದನ್ನ ಆ ಟ್ಯಾಬ್ಲೆಟ್ಗಳನ್ನ ತೋರ್ಸು ಇದೇ ತಗೊಂಡಿಲ್ಲ ಇದನ್ನ ಅದೇ ಡಾಕ್ಟರ್ ಬರ್ತಿದ್ರಲ್ಲ ಏನಿಲ್ಲ ಜ್ಯೂಸು ಪುಪ್ಪು ಇಲ್ಲ ಇದು ಜ್ಯೂಸ್ ಎಲ್ಲ ಹಾಕಲ್ಲ ಯೂರಿನ್ ಟೆಸ್ಟ್ ಮಾಡ್ಸಕ್ ತಂದಿರ ಯೂರಿನ್ ಅದು ನಿನ್ ಫ್ರೆಂಡ್ಗೆ ಕಿಡ್ನಿ ಸ್ಟೋನ್ ಆಗೋದಕ್ಕಲ್ಲ ನೀ ಏನ್ಲ ಟೇಸ್ಟ್ ಮಾಡ್ತಿದ್ದಂಗೆ ಹೇಳ್ತಾ ಇದೆ ಹತ್ತು ಕಲರ್ ನೋಡ್ಬಿಟ್ಟು ಹೇಳ್ತಿರೋದು ಹಂಗಾದ್ರೆ ಆಪರೇಷನ್ ಮಾಡಿಸ್ಬೇಕಂತ ಡಾಕ್ಟ್ರೆ ಆಪರೇಷನ್ ಏನ್ ಬೇಡ ನಾನು ಹೇಳಿದ ಕಡೆ ಕರ್ಕೊ ಹೋಗ್ಲಾ ಹಂಗೆ ವಾಸಿ ಮಾಡ್ಕೊಡ್ತಾರ ಎಲ್ಲಿಲ್ಲ ಮೈಸೂರಲ್ಲಿ ಹೌದು ಮೈಸೂರಿನಲ್ಲಿರುವ SPPL ಆಯುರ್ವೇದಿಕ್ನಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ ಅದು ಹೇಗೆ ಅಂತ ಅಂದ್ರೆ ನಿಮಗೆ ಕಿಡ್ನಿ ಸ್ಟೋನ್ ಆಗಿದ್ರೆ ನಮ್ಮ ಅಶ್ಮರಿ ಸಿರಪ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಇದನ್ನ ಹೆಂಗೆ ತಗೋಬೇಕಂತಂದ್ರೆ ಮೊದಲನೇ 3 ದಿನ 50 ml ನೆಕ್ಸ್ಟ್ 3 ದಿನ 30 ml ಇನ್ನ 1 ತಿಂಗಳು 15 ml ತಗೋಬೇಕು ಈ ಅಸ್ಮರಿ ಸಿರಪ್ ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಕಿಡ್ನಿಯಲ್ಲಿರುವ ಸ್ಟೋನ್ 5, 10, 15 ಎಷ್ಟೇ ಇದ್ರು ಆಪರೇಷನ್ ಹಾಗೂ ಸೂಟ್ ಏನು ಮಾಡ್ದೇನೆ ಗುಣಪಡಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಅಡ್ರೆಸ್ ರಿಂಗ್ ರೋಡ್ ನಿಯರ್ ದೇವೇಗೌಡ ಸರ್ಕಲ್ ನಿಯರ್ ಎಂಪ್ರೋ ಪ್ಯಾಲೇಸ್ ಮೈಸೂರು ಮಗ ಇದನ್ನ ಹಿಂಗ್ ಕೈಯಲ್ಲಿ ಹಿಂಗ್ ಹಿಡಿದ್ಬಿಟ್ಟು ಯಾರ ತಲೆ ಮೇಲೆ ಕೈ ಇಟ್ರ ಅವ್ರು ಏನು ಯೋಚನೆ ಮಾಡ್ತಾರೋ ಗೊತ್ತಾಯ್ತಕಲ್ಲ ನಿಜನಾ ಬೇಕಾದ್ರೆ ಬಾ ನೀನೇ ನೋಡೆ ನಡಿ ತಗೊಂಬಡ್ಗು ನನಗೂ ವಯಸ್ಸಾಯ್ತಾವದ ಹೆಣ್ಣಂತೂ ಸಿಗಲ್ಲ ಯಾವ್ದಾರ ಆಂಟಿ ನೋಡ್ಕೊಬ್ಳೆ ದುಡ್ಡು ವಾಪಸ್ ಕೊಡಕ್ಕಾಗಲ್ಲ ಅಂದ್ಮೇಲೆ ಸಾಲ ದಿಕ್ಕಿಸ್ಕೋಬೇಕು ನೀನು ಇನ್ನೇರ್ ದಿನದಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ನಮ್ಮ ಅಣ್ಣನ ಮದುವೆಗೆ ಲೆಹಂಗಾ ಕಳ್ಳೆ ಸೀರೆ ಹಾಕಳ್ಳೆ ಆಮೇಲೆ ಐಬ್ರ ಮಾಡಿಸ್ಬಿಟ್ಟು ಲಿಪ್ಸ್ಟಿಕ್ ಉಗುರು ಬಣ್ಣ ಹಾಕೋಬಿಟ್ರ ಕರಿ ಮಾಲು ಇವ್ರೆಲ್ಲ ಹಿಂಗೆಲ್ಲ ಯೋಚನೆ ಮಾಡ್ತಾರೋ ಬೇಡ ಇರು ಮಗ ನೀ ಏನು ಯೋಚನೆ ಮಾಡ್ತೇವೆ ನೋಡ್ತೀನಿ ಎಲ್ಲಿಲ್ಲ ಮಗ ಇಷ್ಟೊಂದರಿ ಎಂಜಾಯ್ ಮಾಡಿದಿರಿ ರಿವರ್ ಸೈಡ್ ಹೋಮ್ ಸ್ಟೇ
ಹೌದಾ? ಹೌದು, ನಾವು ತುಂಬಾ ಎಂಜಾಯ್ ಮಾಡಿದ ಪ್ಲೇಸ್ ಚನ್ನರಾಯಪಟ್ಟಣದಲ್ಲಿರುವ ರಿವರ್ ಸೈಡ್ ಹೋಮ್ ಸ್ಟೇ ನಲ್ಲಿ. ಇಲ್ಲಿ ಮೇಲ್ಗಡೆ 2 ರೂಮ್ ಇದೆ, ಕೆಳಗಡೆ 1 ರೂಮ್ ಇದೆ. ಹಾಗೆ ಗೇಮ್ಸ್ ವಿಚಾರಕ್ಕೆ ಬಂದ್ರೆ ಸೆಟ್ಲ್ ಕಾಕ್, ವಾಲಿಬಾಲ್, ಕ್ಯಾರಮ್, ಚೆಸ್ ಇನ್ನ ತುಂಬಾ ಇವೆ. ಹೋಮ್ ಸ್ಟೇ ಪಕ್ಕದಲ್ಲಿ ಹರಿಯುವ ಹೇಮಾವತಿ ಹೊಳೆಯಲ್ಲಿ ತೆಪ್ಪ ರೈಡ್ ಮಾಡಿ ಈಜಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಬಹುದು. ನೈಟ್ ಅಂತೂ ಡಿಜೆ ಜೊತೆಗೆ ಸ್ಮೋಕ್ಡ್ ಬಾರ್ಬಿಕ್ಯೂ ನಲ್ಲಿ ತಂದೂರಿ ಚಿಕನ್ ತಿಂತಾ ಇದ್ರೆ ಮಜಾನೇ ಬೇರೆ. ಇನ್ನ ಊಟ ಅಂತೂ ಕೇಳಂಗೆ ಇಲ್ಲ. ಫಿಶ್ ಫ್ರೈ, ಚಿಕನ್ ಕಬಾಬ್, ಕ್ರಾಬ್ಸ್, ಮೊಟ್ಟೆ ಎಲ್ಲ ಅನ್ಲಿಮಿಟೆಡ್. ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ರಿವರ್ ಸೈಡ್ ಹೋಮ್ ಸ್ಟೇಗೆ ಹೋಗಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ಅಡ್ರೆಸ್ ಚನ್ನರಾಯಪಟ್ಟಣ ಹತ್ತಿರ ಉಲಿವಾಲ ಕೊಬ್ಲು, ರಿವರ್ ಸೈಡ್ ಹೋಮ್ ಸ್ಟೇ.